ಸೊ ಪ್ರೊಸೀಜರ್ ಅಂತ ಬಂದಾಗ ನೀವೇ ನೋಡಿರ್ಬೋದು. ಫಸ್ಟ್ ಬಂದುಬಿಟ್ಟು ವಾಷಿಂಗ್ ಯಾವ ರೀತಿ ಆಯಿತು, ಕಂಪೌಂಡಿಂಗ್ ಯಾವ ರೀತಿ ಆಯಿತು, ಅದಂಥ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಯಾವ ರೀತಿ ಅಪ್ಲಿಕೇಶನ್ ಆಯಿತು, ಅದಾದ ನಂತರ ಫ್ರಂಟ್ ಆಗಿರ್ಬೋದು, ಸೈಡ್ಸ್ ಆಗಿರ್ಬೋದು, ಕಂಪ್ಲೀಟ್ ಸಿರಾಮಿಕ್ ಕೋಟಿಂಗ್ ಹೇಗೆ ಆಗಿರೋದು, ಫೈಬರ್ ಪಾರ್ಟ್ಸ್ ಹೇಗೆ ಸಿರಾಮಿಕ್ ಕೋಟಿಂಗ್ ಆಗಿರೋದು, ಆ್ಯಂಡ್ ಇಂಟೀರಿಯರ್ ಯಾವ ರೀತಿ ಆಯಿತು ಅಂತೇಳಿ ಅದೆಲ್ಲ ಆದ ನಂತರ ಸನ್ ಫಿಲ್ಮ್ ಮಾಡೋದು ಪ್ರೊಸೀಜರು ನೀವು ನೋಡಿರಬೇಕು. ಸನ್ ಫಿಲ್ಮ್ ಅಂತ ಬಂದಾಗ ಫ್ರಂಟಲ್ಲಿ ರೈನ್ ಪ್ರೋದು ಬ್ಲ್ಯಾಕ್ ಬ್ಯೂಟಿ ಹಾಕಿರೋದು, ಸೈಡ್ಸಲ್ಲಿ ಬ್ಲ್ಯಾಕ್ ಬ್ಯೂಟಿ ಹಾಕಿರೋದು, ರೂಫಲ್ಲಿ ಅಗೇನ್ ಕ್ಲಾಸಿಕ್ ಸೀರೀಸ್ ಅಪ್ಗ್ರೇಡ್ ಮಾಡಿರೋದು. ಸೊ ಈ ರೀತಿದು ಸನ್ ಫಿಲ್ಮನ್ನು ನಾವು ಕಂಪ್ಲೀಟ್ ಆಗಿ ರೈನ್ ಪ್ರೋ ಸೀರೀಸಿದು ಸನ್ ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ PPF ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, PPF ಇಂದ ಫಸ್ಟ್ ಬಂದುಬಿಟ್ಟು ನಿಮ್ಮದು ಕಾರಲ್ಲಿ ಯಾವುದೇ ರೀತಿ ಹಾರ್ಡ್ ವಾಟರ್ ಮಾರ್ಕ್ ಸ್ಟೇನ್ಸ್ ನಿಲ್ಲಲ್ಲ. ಸೆಕೆಂಡ್, ನೀವು ಗಾಡಿಯನ್ನು ಹೈವೇಲಿ ಓಡಿಸ್ತಿರುವಾಗ ಸ್ಟೋನ್ ಚಿಪ್ ಮಾರ್ಕು ಬರಲ್ಲ. ಸೊ ಸ್ಟೋನ್ ಚಿಪ್ ಮಾರ್ಕ್ ಅಂತ ಬಂದಾಗ ನೀವು ಹೈವೇಲಿ ಹೋದಾಗ ನೀವು ಹೈ ಸ್ಪೀಡಲ್ಲಿ ಇರುವಾಗ ಬೇರೆಯವ್ರದ್ದು ಟೈರಿಂದ ಇದಾಗಿ ನಿಮಗೆ ಸ್ಟೋನ್ ಡ್ರಾಪ್ಲೆಟ್ ಆಗಿ ಅದನ್ನು ನಿಮಗೆ ಸ್ಟೋನ್ ಚಿಪ್ ಆಗ್ತದೆ, ಅದನ್ನು ಅವಾಯ್ಡ್ ಮಾಡ್ತದೆ. ಸೊ 200 ಮೈಕ್ರನ್ಸ್ ಇರೋದ್ರಿಂದ ಯಾವುದೇ ರೀತಿ ನಿಮಗೆ ಸಣ್ಣ ಇಂಪ್ಯಾಕ್ಟ್ ಆದ್ರೂ, PPF ಡ್ಯಾಮೇಜ್ ಆದ್ರೂ ನಿಮಗೆ ಅದರಲ್ಲಿ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿನೂ ಇರ್ತದೆ. ಸೊ ದ್ಯಾಟ್ ರಿಮೂವ್ ಮಾಡಿ ಹೀಟ್ ಮಾಡಿ ವಿ ಕ್ಯಾನ್ ಅಪ್ಲೈ ಇಟ್. ಸೊ ಅದರಿಂದ ನಿಮ್ಮದು ಒರಿಜಿನಲ್ ಪೇಂಟ್ ಡೌನ್ ಆಗಲ್ಲ. ಇನ್ನೊಂದಾದ ನಂತರ ನಿಮಗೆ ಪೇಂಟನ್ನು ನ್ಯೂ ಆಗಿ ಮಾಡಿದರೆ ಯುವ ಕಾರ್ ವ್ಯಾಲ್ಯೂ ಆಲ್ಸೋ ವಿಲ್ ಗೋ ಡೌನ್. ಸೊ ಅದರಿಂದ ಪ್ರತಿಯೊಂದು ಕಾರಿಗೆ PPF ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಕಾರನ್ನು ಬ್ರ್ಯಾಂಡ್ ನ್ಯೂ ಥರ ಮೇಂಟೈನ್ ಮಾಡ್ಬೋದು, ಈವನ್ ಫಾರ್ 5 years, 8 years, 10 years. ಸೊ ಈ ಕಾರಲ್ಲಿ ಮಾಡಿರೋದು 8 years ವ್ಯಾರಂಟಿದು PPF. ಸೊ ಈ ಥರದ್ದು ಡಿಫ್ರೆಂಟ್ ಕೈಂಡ್ ಆಫ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ ಬ್ಯಾಂಗ್ಳೂರ್ BTM.